ಬಾರಪ್ಪ, ಅಲ್ಲೇ ಸಾರಾಗೈತಿ. ಉಣು ಬಾ, ಬಿಸಿ ಬಿಸಿ ಸಾರು, ಬಿಸಿ ಮುದ್ದೆ. ಬಾ ಉಣು ಬಾ. ಆತೇನು ಹಂಗಾರ ಅಲ್ಲೇ ಕೋಳಿ ಸಾರು ಅಪ್ಪರು ಮಾಡಿದ್ಯಾ? ಮುದ್ದೆ ಮಾಡಿದ್ಯಾ ಅಲ್ಲೇ? ಹ್ಞೂ, ಮುದ್ದೆನೂ ಮಾಡಿದ್ನಪ್ಪ. ಮುದ್ದೆ ಮಾಡಿದ್ನಿ, ಎಲ್ಲ ಮಾಡಿದ್ನಿ. ಉಣು ಬಾ. ರಪ್ಪನ ತಂದಾಗ ನೀನು ರಪ್ಪನ ಉಂಬತ್ಕಳಿ. ಕೋಳಿ ಪಾಳಿ ತಂದಾಗ ಉಣ್ಬೇಕು. ಸುಡೋದು ಉಂಡ್ರೇನಿ. ಆರಿದೆ ಮುದ್ದೆ ಪದ್ದೆ ಆರಿದೆ, ಉಂಬಕ್ಕೆ ಸರ್ ಬರಲ್ಲ. ಬಾ ಉಣು ಬಾ. ಹೋಗು ಫಸ್ಟು ಆ ಗಿಡ್ಡಮ್ಮನ ಕರೆದು ಇಕ್ಕೋಗು. ಆ ಗಿಡ್ಡಮ್ಮನ ಕರಿಯೋಗು, ಹೋಗು. ಕರಿತೀನಿ, ನಂಗೆ ಉಂಡೋಗಿ ನೀನು. ಹೋಗತ್ತ ಕರಿಯೋಗಿ ಹೋಗು ಪಾಪ. ಪಾಪಿ ನಡಿವೆಲ್ಲನ ಉಂಡಿಲ್ಲನ ಅವ ಮಣಿ ಹೋಗಿ ಕರಿಯೋಗಿ ಹೋಗು. ಅಲ್ಲೈತೆ ನಡಿ ಕರಿಯೋನದಿಲ್ಲಿ ನೋಡೋಣ. ಕರಿಯೋಗಿ ನೀನೇನೆ. ಬಂದ್ರೆ ಬರುತ್ತೇನ ಕರಿ ಹೆಂಗೆ ನಿಮ್ಮ ಅಣ್ಣೆ ಕರಿತೈತೆ ಬರ್ಬೇಕಂತಿ. ಕೋಳಿ ಸಾರು ಮಾಡಿದ್ವಿ ಅಂತ ಹೇಳಿ ಕರಿಯೋಗಿ ಹೋಗು. ಬತ್ತಾಳೇಳು ಅಲ್ಲೆಲ್ಲ ಇರಬೇಕು. ಕರಿತೀನಿ, ನಂಗೆ ಉಣ್ ಬಾರಪ್ಪ. ಕರ್ದು ಬರೋಗಮ್ಮ. ಅತ್ಲಾಗ ಇಬ್ಬರಳು ಒಂದೇ ಪಟ್ಟು ಉಮ್ತೀವತ್ತ ಇನ್ನೇನು. ನಾನೊಂದು ಪಟ್ಟು ಅದೊಂದು ಪಟ್ಟು ಇನ್ನೇನು. ಹೋಗಿ ಕರ್ದು ಬರೋಗು. ಏನೇ ಪ್ರೀತಿ, ಗಿಡ್ಡಮ್ಮ ಇದ್ದಾಳೇನೆ? ಗಿಡ್ಡಮ್ಮ ಒಳಗೆ ಇರ್ಬೇಕೇನ? ಕರಿತೀನಿ ತಡಿ. ಇದ್ರ ಕರಿಯಮ್ಮ. ಕೋಳಿ ಸಾರು ಮಾಡಿದ್ವಿ. ಅದಕ್ಕೆ ಗಿಡ್ಡಮ್ಮ ಒಂದಿಟ್ಟು ಉಣ್ತಾಳೆ ಅಂತ ಹೇಳಿ ಅದಕ್ಕೆ ಕರಿಯಕ್ಕಂತ ಬಂದಿದ್ದೀನಿ. ಗಿಡ್ಡತ್ತೆ, ಗಿಡ್ಡತ್ತೆ, ಬಾರತ್ತೆ. ಯಾರಮ್ಮ ಪ್ರೀತಿ? ಯಾರು ಕರಿತಾ ಇರೋದು? ಯಾಕನ ದೊಡ್ಡಮ್ಮ ಕರಿತೈತೆ ಕಣತೆ. ನಾನು ಉಮ್ಮಂಗಿಲ್ಲ ಕಣಮ್ಮ. ಬೇಡ, ನಾನು ಉಂಬಲ್ಲ ಅಂತ ಹೇಳು. ನಿನ್ನೊಳಿಗಳು ಇಬ್ಬರಳು ಬಂದವ್ರಿ. ಬಾ, ಕೋಳಿ ಸಾರು ಮಾಡಿದ್ವಿ, ಉಂಡು ಬರುವಂತಿ. ಏನು ಬೇಡ ಕಣಮ್ಮ, ನಾನು ಉಮ್ಮಂಗಿಲ್ಲ. ಆಲೇನೆ ಇಲ್ಲೇ ಉಂಡಿದ್ದೆ. ನಾವಿನ್ನಿನ ದಿನ ಕರಿಯಲ್ಲ, ಯಾತನ ಮಾಡಿದಾಗ ಅಪ್ರೂಪಕ್ಕೆ ಕರಿತೀವಿ. ಬಾ, ಊಟ ಮಾಡ್ಕೊಂಡು ಬರುವಂತಿ. ಏನು ಬೇಡ ಕಣಮ್ಮ. ಇನ್ನೇನು ಇಲ್ಲೇ ಉಂಡಿದ್ವಾ. 3 kg ಕೋಳಿ ಕಟ್ ಮಾಡಿಸ್ಕೊಂಬಂದಿದ್ವಿ, ಇಲ್ಲೇ ಉಂಡಿದ್ದೆ. ಏನು ಬೇಡ. ನಾವು ಯಾತನ ಮಾಡಿದಾಗ ಹೆಂಗೆ ಬಿಟ್ಟುಂಬನ ಅಂತೇಳಿ ಅದಕ್ಕೆ ಕರಿಯಕ್ಕೆ ಬಂದು. ಯಾತನ ಮಾಡಿದಾಗ ಬಿಟ್ಟುಂಬಕ್ಕೆ ಮನ್ಸು ಬರಲ್ಲ, ಅದಕ್ಕೆ ಕರೆದೆ ಕಣಮ್ಮ. ಹೋಗಿ ಅಮ್ಮನಿ ಪ್ರೀತಿ, ಹೋಗು. ಅಲ್ಲಿ ಒಳಗೆ ಆತನ ಭಾಳ ಬತ್ಕ ನೋಡೋಗಿ ಹೋಗಿ ಒಳಗೆ. ನೀನೇ ಹೋಗಿ ಉಂಡು ಬರಂಗಿದ್ರು ಉಂಡು ಬರಗಮ್ಮ ಪ್ರೀತಿ. ಹೋಗು, ನಾನೇನು ಉಂಬಂಗಿಲ್ಲ. ನನಗೆ ಯಾಕೆ ಹೊಟ್ಟೆ ಬೇರೆ ಇಸ್ಕುತ್ತೆ. ನಾನೇನು ಉಂಬಂಗಿಲ್ಲ. ಹೋಗಿ ನೀನೇ ಉಂಡು ಬರೋಗಿ ಹೋಗು. ಎಂದು ಕರಿತಿರ್ಲಿಲ್ಲಪ್ಪ, ಯಾಕೆ ಇವಾಗ ಕರಿಯಕ್ಕೆ ಬಂದವಳಿ. ಎಂದು ಕರಿತಿರ್ಲಿಲ್ಲ, ಏನಿಲ್ಲ, ಇವತ್ತು ಕರಿಯಕ್ಕೆ ಬಂದವಳಿ. ಅದಕ್ಕೆ ನಾನು ಬರಲ್ಲ ಅನ್ನಮ್ಮ. ನಾನು ಇನ್ನೇನಿಲ್ಲೇ ಉಂಡಿದ್ನಲ್ಲ ನೆನ್ನೆ ಕೋಳಿ ಸಾರು. ಅದಕ್ಕೆ ನಾನು ಇನ್ನೇ ಉಂಬಲ್ಲ ಅಂತ ಹೇಳಿ ನಾನೇನು ಬರಲ್ಲ ಅಂತಂದೆ. ಗಿಡ್ಡಮ್ಮ ಹೋಗ್ಬೇಕಂತೆ, ಅಪ್ಪ ಹೇಳ್ತು ಹೋಗ್ಬೇಕಂತ ಹೊಲ್ತಕ್ಕಿ. ಯಾಕೆ ಹಿಂಗೆ ಮಾತಾಡ್ತೀಯ ಪ್ರೀತಿ? ಗಿಡ್ಡ ಮುಂತಾಗೆ ನಮ್ಮ ರಾಜಮ್ಮ ಇವಾಗ ಕೋಳಿ ಸಾರು ಮಾಡಿದೀವಿ, ಉಣ್ಮಂತೆ ಕರಿಯಕ್ಕೆ ಬಾ ಅಂತ ಹೇಳಿ ಬಂದಿತ್ತು. ಅದಕ್ಕೆ ನಾನು ಉಂಬಲ್ವಾಗಮ್ಮ ಪ್ರೀತಿ, ನೀನು ಉಂಡು ಬಾ ಅಂತಂದೆ. ಅದಕ್ಕೆ ಅಮ್ಮಣ್ಣ ನಾನು ಉಂಬಲ್ಲ ಅಂತಿತ್ತು. ಕೋಳಿ ಸಾರಾದ್ರೆ ಎಂತಾರ್ಗೂ ಇಷ್ಟ, ಬತ್ತಾರ ಉಂಬಾಕೆ ಅಂತ ಕರಿಯಕ್ಕೆ ಬಂದವ್ರಿ. ಹೆಂಗೆ ಬಿಟ್ಟುಂಬನ ಯಾತನ ಮಾಡಿದೀವಿ, ಹೆಂಗೆ ಬಿಟ್ಟುಂಬನ ಅಂತ ಹೇಳಿ ಕರಿಯಕ್ಕೆ ಬಂದವ್ರಿ. ಈಗೇನು ಯಾರು ಕೋಳಿ ಸಾರ ಇಷ್ಟಪಡಲ್ಲ. ಅವರೇನೆ ಮಾಡ್ಕೊಂಡು ಉಣ್ತಾರೆ. ಯಾಕೆ ಈಟ್ ಬೇರೆ ಯಾರು ಉಂಬಲ್ಲ ಇವಾಗ. ಬಿಸಿಲಿಗೆ ಹೊತ್ಕು ಯಾರು ಉಂಬಲ್ಲ ಹೇಳು. ಬೋಲಿ ಈಟು ಅಂತ ಯಾರು ಉಂಬಕ್ಕೆ ಹೋಗಲ್ಲ ಸ್ಯಾನೇನು. ಲೋಸ್ ಮಕ್ಕ ನಾವು ಮನೆ ದಿನ ಮಾಡಿದ್ವಾ, ಉಂಡು ಹಂಗೆ ಹೊಟ್ಟೆಲ್ಲ ಇಸುಕ್ತೈತಿ. ಎಲ್ಲಾರ್ಗೂ ಹೊಟ್ಟೆ ನೋಯ್ತೈತಿ. ಉಂಡು 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 ಕೋಳಿ ಸಾರು ಈಟದಂಗೆ ಆಗ್ಬಿಟ್ಟೈತಿ. ಅದಕ್ಕೇನೆ ನಾವು ಉಂಬಲ್ಲ ಅಲ್ಲ ಇವಾಗ. ನಮ್ಮ ಪ್ರೀತಮ್ಮ ಸ್ಕೂಲ್ಗೆ ಹೋಗುತ್ತಲ್ಲ, ಅದಕ್ಕೆ ಉಂಡು ಬಿಡ್ಕೊಳಮ್ಮ ಹೊಟ್ಟಿಸ್ಕುತ್ತಿ ಅಂತ ಹೇಳ್ತೀನಿ. ಇರೋಳೊಬ್ಳು ಸೆನಕ್ಕೆ ಓದ್ಕೊಂಡು ಸೆನಕ್ಕಿರಮ್ಮ ಒಟುನು ನೀನು ಅಂತ ನಾನು ಅದನ್ನೇ ಹೇಳಿದ್ದೀನಿ. ಇರೋಳೊಬ್ಳು ನೀನು ಉಣ್ಕೊಂಡು ಸೆನಕ್ಕಿರಬೇಕು. ತಿರುಗ್ಬಿಟ್ಟು ಸ್ಕೂಲ್ಗೆ ಹೋದಾಗ ಒಟ್ಟು ಹೊಟ್ಟೆ ಪಟ್ಟೆ ಇಸ್ಕೋದು ಹಂಗೆ ಆಗುತ್ತಿ. ಕೋಳಿ ಸಾರು ಸ್ಯಾನೆ ಉಣ್ಬೇಡ ಅಂತ ಹೇಳಿದ್ದೀನಿ. ನಾನು ಹಂಗೇನೆ ನಡುವೆ ಆಲೇನೆ ಸ್ಯಾನೆ ಉಂಬಲ್ಕಣಿ. ಗಿಡಮ್ಮ ಏನು ಮಾಡ್ತೀಯ? ಸ್ಯಾನೆ ಉಂಡ್ರೆ ಹೊಟ್ಟಿಸ್ದಂಗಾಗುತ್ತೆ. ನಾನು ಉಂಬಲ್ಲು ಈಟು, ನನಗೂ ಬೋಲಿಟ್ಟು. ಅಕ್ಕ ಬಿಸಿಲು ಜಾಸ್ತಿ ಇತ್ತಲ್ಲ ಸ್ಮಕಯ್ಯ, ಕೋಳಿ ಸಾರು ಉಂಡ್ರೆ ಹೊಟ್ಟೆಲ್ಲ ಇಸುಕ್ತಂಗಾಗುತ್ತೆ. ಬಿಸಿಲೇನು ಹಂಗೆ ಹಿಂಗೆ ಬರಲಿಲ್ಲ. ನಮ್ಮ ಮನೆಯಾಗ ಎಲ್ಲಾರ್ಗು, ನಮ್ಮ ಗಿಡ್ಡಮ್ಗೂ ಬೇದಿನಿ, ನಮ್ಮ ಪ್ರೀತಿಗೂ ಬೇದಿನಿ, ನಮ್ಮ ಆನಂದಪ್ಪಗೂ ಬೇದಿನಿ. ಎಲ್ಲರೂ ಉಣ್ಬೇಡ್ರಿ ಅಂತಾರೆ. ಅಯ್ಯೋ ಹೋಗಿ ಎಲ್ಲಾರ್ಗು ಮೊನ್ನೆ ಹೊಟ್ಟಿಸ್ಕೋದು ಅನ್ಬೇಡಂಗೇನೆ. ಗಿಡ್ಡ ಮುಂದೆ ಮೊದಲೇ ಈಟಿನ ಮೈ ಬಿಡಗಿಡ್ಡಮ್ಮ ಉಣ್ಬೇಡ. ಯಾಕೆ ಈಟಿನ ಮೈ ಆಗಿದ್ದು ಬಿಸಿಲು ಹಂಗೆ ಗುರಿಲಿಲ್ಲ ಹೇಳಮ್ಮ. ಅದೇನು ಕೆಡಿ ಗುಡಿತೋ ಏನೋ ಬಿಸಿಲು ಹಂಗೆ ದಗಂತ್ರ ಕೇರಿತ್ತು. ಬಾರಮ್ಮ ಗಿಡಮ್ಮ ಬಾ, ಒಂದಿಟ್ಟು ಉಣ್ಮಂತೆ ಕೋಳಿ ಸಾರು ಮಾಡಿದ್ದೀವಿ. ಏನೋ ಬೇಡಪ್ಪ, ನಾನು ಆಲೇನೆ ಉಂಡಿದ್ದೆ. ಯಾಕೆ ಸ್ಯಾನಕ್ಕಿಲ್ಲ, ಉಂಬಕ್ಕಾಗಲ್ಲ. ಏನೋ ಬೇಡ, ಉಣ್ಣೋಗ್ರೋಗಿ ನೀವೇನೆ ಉಣ್ರಿ. ಅವ್ರಿಗೆ ಇಬ್ಬರಿಗೆ ಇಕ್ಕು. ಉಂಬಂಗಿದ್ರೆ ನಾನೇನು ಹೇಳಿಸ್ಕೊಂತಿರ್ಲಿಲ್ಲ, ಬೊಂಬುಂಬ್ತಿದ್ದೆ. ಬೇಡ, ಯಾಕೆ ಹೊಟ್ಟೆ ಬೇರೆ ನೋಯ್ತೈತೆ, ಉಂಬಕ್ಕಾಗಲ್ಲ. ಏನೋ ಬೇಡ. ಬಾರಂ ಪ್ರೀತಿ, ನೀನೇ ಉಣ್ಮಂತಿ. ಯಾಕೆ ಗಿಡ್ಡಮ್ಮ ಉಂಬಲ್ಲ ಅಂಬುತ್ತಿ, ನೀನೇ ಬಾ ಉಣ್ಮಂತಿ. ಸ್ಯಾನೆ ಕಟ್ ಮಾಡಿಸ್ಕೊಂಬಂದಿದ್ದೆ ಕಣಮ್ಮ. ಒಂದು 3-3.5 kg ಐತೆ ಕೋಳಿ. ಅದಕ್ಕೆ ಸ್ಯಾನೆ ತಂದೈದ್ನಲ್ಲ, ಅದಕ್ಕೆ ಉಣ್ತಾರೆ ಎಲ್ಲರೂ ಅಂತ ಹೇಳಿ. ಬಾರಮ್ಮ ನೀನು ಉಣ್ಮಂತಿ ಪ್ರೀತಿ. ಬೇಡ, ಉಣ್ಣೋಗ್ರಪ್ಪ. ನೀವೇ ಉಂಡು ಖಾಲಿ ಮಾಡಿರಿ. ಯಾರು ಉಂಡ್ರು ಮುಗಿತೈತೆ, ಹೋಗಿ ನೀವೇ ಉಣ್ಣೋಗ್ರಿ. ಅವಳು ಉಂಬಲ್ಲ, ಇವ್ರು ಬಿಡಲ್ಲ. ಉಣ್ಣು
ಉಣ್ಣು ಅಂತಾರೆ ಹಂಗೇನು. ಹೋಗಿ ಪ್ರೀತಮ್ಮ ನೀನು ಉಣ್ಣೋಗಿ. ನೋಡಮ್ಮ ಲಸ್ಪಕ್ಕ ಯೋಟನ್ ಕಟ್ ಮಾಡಿಸ್ಕೊಂಬಂದಿದ್ದೀವಿ. ಎಲ್ಲರೂ ಉಣ್ತಾರೆ ಅಂದ್ರೆ ಬ್ಯಾಡ ಅಂತಾರೆ. ಉಂಡ್ರ ಆತಮ್ಮ ಸುಮ್ಮನೆ. ಯಾವಾಗಲೂ ಇದ್ದಾವೇನೆ ಕಾಯಿಲೆ, ಅವೆಲ್ಲ ವಾಟಿ ಪಟ್ಟೆನೋ ಯಾವುದೋ ಅವೆಲ್ಲ ಇರ್ತಾವೆ. ಸುಮ್ಮನೆ ಉಣ್ಬೇಕು. ಹೆಂಗಪ್ಪ ಅವ್ರವ್ರ ಇಷ್ಟ. ಅವ್ರಿಗೆ ಯಾಕೋ ಹೊಟ್ಟೆಗಿತ್ತಂತಿ ಉಂಬಲ್ಲ ಅಂತಾರಂತಿ. ಬೇಡು ಉಂದಿದ್ ರೊಟ್ಟಿ. ಹೋಗತ್ತೆ ನಾನು ಆಟದ್ದು ಯಾಕೆ ತರಕ್ಕೆ ಹೋದ್ನೋ ಏನೋ. ನಾನು ನೀನು ಉಣ್ತೀಯ, ನಮಗೆ ಡಮ್ಮು ಐತೆ ಉಂಬುತ್ತೆ ಅಂತ ಹೇಳಿ ತಗೊಂಬಂದು ನಾನು ಊರಿಗೆ ಹೋಗ್ತೀನಿ. ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಚ್ಚೆ ಊರಿಗೆ ಹೊರಡ್ತೀನಿ. ಹೋಗಿ ಸಣ್ಣಮೈರೂರ್ಗೂ ಹೋಗಿ ಹಂಗೆ ಮಾತಾಡ್ಸ್ಕೊಂಡು ಬರಬೇಕು. ನಾನು ಊರಿಗೆ ಹೋಗ್ತೀನಿ. ನಾನು ಮಂಗಿಲ್ಲ ಇವಳು ಗಿಡ್ಡಮ್ಮ ಇನ್ಮೇಲಿಂದನ ಅವ್ರು ಸಣ್ಣಮೈರೂರ್ಗೆ ಹೋಗ್ತಾಳೆ. ಇಲ್ಲಿ ಇರಲ್ಲ. ಅದಕ್ಕೇನೆ ಒಳ್ಳೆ ಮಾತನಾಗೇನೆ ಮಾತಾಡ್ತಾ ಇದ್ದಾಳೆ. ಅವ್ರು ಸಣ್ಣಮೈರೂರ್ಗೆ ಹೋಗಿ ಅದೇನು ಅಲ್ಲೇ ಇರ್ತಾಳಂತೆ. ಅವ್ರು ಸಣ್ಣಮಯ್ಯ ಬಾರಮ್ಮ ಇಲ್ಲೇ ಇರ್ಮಂತೆ ಅಂತ ಕರೆದೈತಂತೆ. ಅದಕ್ಕೆ ಅವ್ರು ಸಣ್ಣಮೈರೂರಾಗ ಇರ್ತಾಳಂತೆ. ನಾನು ಸಣ್ಣಮಯ್ಯ ಫೋನ್ ಮಾಡಿತ್ತು, ಅಲ್ಲೇ ಹೋಗ್ತೀನಿ. ಸಣ್ಣಮೈರೂರಾಗೆ ಅಲ್ಲೇ ಇರ್ತೀನಿ. ನಾನೇನೋ ತಿರುಗಿಲಿ ಬರೋಕ್ಕೆ ಹೋಗಲ್ಲ. ನಾನೇನು ಕರೆಯೋಕ್ಕೆ ಬರಬೇಡ ಆಗ್ಲಲ್ಲ. ಯಾಕಂದರೆ ಸಣ್ಣಮಯ್ಯ ಅಲ್ಲೇ ಬದುಕೈತೆ ಬಾರಮ್ಮ ಕಡಲೆ ಗಿಡ ಹಾಕ್ತೀವಿ ಅಂತ ಹೇಳಿ ಫೋನ್ ಮಾಡಿದ್ದ. ಅದಕ್ಕೆ ಸಣ್ಣಮೈರೂರ್ಗೆ ಹೋಗ್ತೀನಿ. ಸರಿ ಅಮ್ಮ. ದಡಮೈನೂ ಫೋನ್ ಮಾಡಿತ್ತು ಸಣ್ಣಮೈನೂ ಫೋನ್ ಮಾಡಿತ್ತು ನನಗೆ. ಕಳಿಸು ಅಂತ ಹೇಳಿ ಗಿಡ್ಡಮ್ಮನ ಕಳಿಸಪ್ಪ, ಒಂದು 2 ದಿನ ಇದ್ದು ಬರುತ್ತೆ ಅಂತ ಹೇಳಿ ದಡಮೈ ಸಣ್ಣಮೈ ಇಬ್ಬರು ಫೋನ್ ಮಾಡಿದ್ರು. ಅದಕ್ಕೆ ಹೋಗ್ಬಾ, ನನ್ನ ಕರಿತೈತೆ ನಮ್ಮ ಸಣ್ಣಮೈ ಆಗ್ಲೆಲ್ಲ ಬಾ ಬಾ ಅಂತ ಹೇಳಿ. ನಾವಂತೂ ಹೋಗೋಕ್ಕಾಗಲ್ಲ, ನಮ್ಗೆ ಒಟ್ಟು ಬದುಕು ಬಿಡುವಾಗಿರಲ್ಲ ಏನಿಲ್ಲ. ಅದಕ್ಕೆ ಹೋಗ್ಬರೋಗಿ ನೀನೇನು. ಸರಿ ಅಮ್ಮ, ನಾನು ಬರ್ತೀನಿ. ಹಂಗಾರೆ ಊರಿಗೆ ಹೋಗ್ತೀಯ? ಹೋಗಿ ಬರ್ತೀನಿ. ಹೋಗಿ ಒಂದು 2 ದಿನ ಇದ್ದು ಬರ್ತೀನಿ. ಪ್ರೀತಿ ಈ ಸ್ಕೂಲ್ಗೆ ಹೋಗಮ್ಮ. ಹೋಗ್ತೀನಿ. ಹೇಳಿ ಗಿಡ್ಡಮ್ಮ ಹೋಗ್ತೀನಿ ನಾನೆಲ್ಲ. ನಮ್ಮ ಗಿಡ್ಡಮ್ಮ ಅವ್ರ ಸಣ್ಣಮಯ್ಯ ಫೋನ್ ಮಾಡಿತ್ತು, ಬಾರಮ್ಮ ಒಂದು 2 ದಿನ ಇದ್ದು ಬರುವಂತೆ ಅಂತೇಳಿ. ಇವತ್ತು ಹೋಗುತ್ತೆ. ಅವ್ರ ದಡಮಯ್ಯನೂ ಸಣ್ಣಮಯ್ಯ ಬೋಲ್ ಆಸೆ ಮಾಡ್ತಾರೆ. ಅದಕ್ಕೆ ನಮ್ಮಮ್ಮನೇನು ಕರೀತು, ಅದು ಸ್ಕೂಲ್ಗೆ ಹೋಗ್ಬೇಕು. ಅದಕ್ಕೆ ನೀನೇ ಹೋಗಮ್ಮ ಅಂತ ಹೇಳಿದ್ದೀನಿ. ಬಿಡು ಹೋಗಿ ಬರಲಿ ಇನ್ನೇನು. ಇಲ್ಲಿ ಇನ್ನೇನು ಮಾಡುತ್ತೆ, ಹೋಗಿ ಬರುತ್ತೆ. ಇವ್ರು ಯಾವಾಗಲೂ ಕರೀತಾರೆ ಪಾಪ. ಮೊನ್ನೆ ಆತ ದೇವ್ರು ಮಾಡಿದ್ರಂತೆ, ಆವಾಗಲೂ ಕರೆದ್ರು, ಆವಾಗಲೂ ಹೋಗಲಿಲ್ಲ. ಅವಾಗಿನ ನಾವೇ ಹೋದ್ವಿ. ಅದಕ್ಕೆ ಇದು ನಮ್ಮ ಅತ್ತೆ ಬೇರೆ ಇತ್ತ. ಅದಕ್ಕೆ ನಮ್ಮ ಅತ್ತೆನೂ ನಾವೇ ಹೋಗಿದ್ವಿ ಹೋಸಾರನು. ಅದಕ್ಕೆ ನಮ್ಮ ಗಿಡ್ಡಮ್ಮ ಹೋಗಿರಲಿಲ್ಲ. ಅದಕ್ಕೆ ನಮ್ಮ ಗಿಡ್ಡಮ್ಗೆ ಇವಾಗ ಫೋನ್ ಮಾಡ್ಯವ್ರಿ ಬಾ ಅಂತ ಹೇಳಿ. ನಮ್ಮ ಗಿಡ್ಡಮ್ಮ ಅದಕ್ಕೆ ಇವಾಗ ಹೋಗುತ್ತೆ. ಕರೆದ್ರೆ ಹೋಗ್ಬೇಕು ಪಾಪ. ಅವ್ರು ಎಷ್ಟು ಆಸೆ ಮಾಡ್ತಾರೆ ಅಂದರೆ ನಿಮ್ಮ ಗಿಡ್ಡಮ್ಮನ್ನ ಅವ್ರ ದಣಮೈ ಸಣ್ಣಮೈಗಳು ಎಷ್ಟು ಆಸೆ ಮಾಡ್ತಾರೆ. ಎಲ್ಲರೂ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಗಿಡ್ಡಮ್ಮನ್ನ ಎಲ್ಲರೂ ಕರೀತಾರೆ. ಅದಕ್ಕೆ ಅವ್ರ ದೊಡ್ಡಮ್ಮ ಸಣ್ಣಮೈರೂರ್ಗೆ ಹೋಗ್ತಾರೆ. ಅವ್ರ ಅಣ್ಣನೂ ಬಂದಿತ್ತು ಕೋಳಿ ಸಾರು ಉಂಬಕ್ಕೆ ಕರಿಯೋಕ್ಕೆ. ಉಂಬಲ್ವಂತವಳೆ ಯಾಕನ ಹೊಟ್ಟೆ ಇಸ್ಕೊತಂತಿ. ಅದಕ್ಕೆ ನೀವು ಹೊಟ್ಟೆ ನೋಯ್ತೈತಿ ಅಂತ ಹೇಳಿ ಉಂಬಲ್ಲ ಅಲೆ ನಡುವೆ ಯಾಕನ ಉಂಬತ್ತು ಕೈ ಬಿಟ್ಟವಳೆ. ಅದಕ್ಕೆ ಅತ್ತ ಊರಿಗೆ ಹೋಗ್ತೀನಿ ಅಂತ ಹೊಲ್ಟವಳೆ. ಹೋಗ್ಲೇಳು, ಹೋಗಿ ಅಲ್ಲಿ 2 ದಿನ ಇಲ್ಲಿ 2 ದಿನ ಇರಲೇಳು. ನೋಡ್ತಾ ಇರ್ರಿ, ನೆನನಾಗುವುದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.